ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಆಂಧ್ರ ಪ್ರದೇಶದ ಡಿಸಿಎಂ ಹಾಗೂ ಸ್ಟಾರ್ ನಟ ಪವನ್ ಕಲ್ಯಾಣ್ ಅವರಿಗೆ ಭಾರಿ ದೊಡ್ಡ ಅಭಿಮಾನಿ ವರ್ಗವಿದೆ. ಪ್ಯಾನ್ ಇಂಡಿಯಾ ಸ್ಟಾರ್ ಅಲ್ಲದಿದ್ರೂ ಸಹ ಅವರ ಅಭಿಮಾನಿಗಳು ಪ್ಯಾನ್ ಇಂಡಿಯಾ ಪೂರ್ತಿ ಇದ್ದಾರೆ. ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವ ಸ್ಟಾರ್ ನಟರಲ್ಲಿ ಪವನ್ ಸಹ ಒಬ್ರು. ಪವನ್ ಕಲ್ಯಾಣ್ ಸಹ ಖುದ್ದು ತಮ್ಮ ಅಭಿಮಾನಿಗಳ ಬಗ್ಗೆ ಗೌರವ ಮತ್ತು ಆದರವನ್ನು ಇರಿಸಿಕೊಂಡಿದ್ದಾರೆ. ಅವರ ರಾಜಕೀಯ ಯಶಸ್ವಿನಲ್ಲಿ ಅಭಿಮಾನಿಗಳ ಪಾಲು ಸಹ ಇದೆ. ಆದರೆ ಪವನ್ ಅವರಿಗೆ ಬಲು ಇಷ್ಟವಾಗಿದ್ದ ಬಾಲ ಅಭಿಮಾನಿ ಒಬ್ಬ ಇದೀಗ ನಿಧನ ಹೊಂದಿದ್ದಾನೆ. ಇದು ಪವನ್ ಅವರಿಗೆ ಸೇರಿದಂತೆ ಅವರ ಅಭಿಮಾನಿ ಬಳಗಕ್ಕೂ ತೀವ್ರ ದುಃಖವನ್ನು ತಂದಿದೆ. ಅಪರೂಪದ ಕಾಯಿಲೆಯಿಂದ ಹಾಸಿಗೆ ಹಿಡಿದಿದ್ದ ಬಾಲಕ ನಿರಂಜನ್ ಪವನ್ ಕಲ್ಯಾಣ್ ಅವರ ಅಪ್ಪಟ ಅಭಿಮಾನಿಯಾಗಿದ್ದ. ಹಾಸಿಗೆ ಹಿಡಿದಿದ್ರು ಸಹ ಪವನ್ ಅವರ ಸಿನಿಮಾಗಳನ್ನು ನೋಡುವುದು, ಅವರ ಚಿತ್ರಗಳನ್ನು ಸಂಗ್ರಹಿಸುವುದು ಮತ್ತು ಬಾಲಕನ ಹವ್ಯಾಸವಾಗಿತ್ತು. ಪವನ್ ಅವರು ಸಹ ಒಮ್ಮೆ ಖುದ್ದಾಗಿ ನಿರಂಜನ್ ಮನೆಗೆ ಭೇಟಿ ನೀಡಿ ಬಾಲಕನೊಡನೆ ಸಾಕಷ್ಟು ಸಮಯವನ್ನು ಕಳೆದಿದ್ರು. ಆತನೊಟ್ಟಿಗೆ ಹಾಸ್ಯ ಮಾಡುತ್ತಾ ಮುಟ್ಟಿ ಮುದ್ದಾಡಿ ಧೈರ್ಯ ತುಂಬುವ ಕಾರ್ಯವನ್ನ ಮಾಡಿದ್ರು. ಪವನ್ ಅವರ ಈ ಕಾರ್ಯ ಕೋಟ್ಯಾಂತರ ಜನರ ಮೆಚ್ಚುಗೆಯನ್ನು ಗಳಿಸಿತ್ತು. ಆದರೆ ಈಗ ಆ ಬಾಲಕ ನಿಧನ ಹೊಂದಿದ್ದಾನೆ. ಕೆಲ ವಾರದ ಹಿಂದಷ್ಟೇ ಹನುಮಕೊಂಡದಲ್ಲಿರುವ ನಿರಂಜನ್ ಅವರ ಮನೆಗೆ ಪವನ್ ಕಲ್ಯಾಣ್ ಭೇಟಿ ನೀಡಿದ್ರು. ತನ್ನ ಮೆಚ್ಚಿನ ನಟನನ್ನ ಕಾಣಬೇಕು ಎಂಬುದು ಬಾಲಕನ ಆಸೆ ಆಗಿತ್ತು. ಆಸೆ ಈಡೇರಿಸಿದ ಪವನ್ ಕಲ್ಯಾಣ್ ನಿರಂಜನ್ಗೆ ತಿರುಪತಿ ಪ್ರಸಾದ ನೀಡಿದ್ರು. ನಿರಂಜನ್ ಪೋಷಕರೊಟ್ಟಿಗೆ ಮಾತನಾಡಿ ಆರ್ಥಿಕ ಸಹಾಯವನ್ನು ಸಹ ನೀಡಿದ್ರು. ಮಾತ್ರವಲ್ಲದೆ ತಿರುಪತಿ ದೇವಸ್ಥಾನದಲ್ಲಿ ಬಾಲಕನ ಚೇತರಿಕೆಗಾಗಿ ಪ್ರಾರ್ಥಿಸಿದ್ರು. ಬಾಲಕನ ಹೆಸರಿನ ಮೇಲೆ ಅರ್ಚನೆಗಳನ್ನು ಖುದ್ದು ಪವನ್ ಕಲ್ಯಾಣ್ ಮಾಡಿದ್ರು. ತಮ್ಮ ಅಭಿಮಾನಿಗಳು ಸಹ ನಿರಂಜನ್ಗಾಗಿ ಪ್ರಾರ್ಥಿಸುವಂತೆ ಕರೆ ನೀಡಿದ್ರು. ಆದರೆ ಅವರ ಪ್ರಾರ್ಥನೆ ಫಲಿಸಲಿಲ್ಲ. ನಿರಂಜನ್ ಇದೀಗ ನಿಧನವನ್ನು ಹೊಂದಿದ್ದಾರೆ.